बेळगावमध्ये एआय आधारित आरोग्य तपासणी यंत्र केंद्राचे उद्घाटन. पीपल्स हेल्थकेअर ट्रस्ट, लोककल्याण ग्रामीण विकास सेवा संस्था आणि युवांश एंटरप्राइजेस यांच्या संयुक्त विद्यमाने आरोग्य जनजागृती शिबिराचे प्रमुख पाहुणे विजय मोरे यांच्यासह उपस्थित मान्यवरांनी दीप प्रज्वलन करून उद्घाटन केले. तसेच कृत्रिम बुद्धिमत्ता एआय आधारित नवीन आरोग्य तपासणी यंत्रणाचे मान्यवर प्रमुख पाहुणे यांच्या हस्ते उद्घाटन करण्यात आले. यावेळी व्यासपीठावर उपस्थित असलेल्या प्रमुख पाहुण्यांचा शाल, श्रीफळ व भेटवस्तू देऊन त्यांचा सन्मान करण्यात आला. या प्रसंगी डॉक्टर संजय सिद्धनावर, शीतल मेकलमर्डी, मल्लिकार्जुन कोरबन, सरकारी कर्मचारी संघटनेचे बेळगाव जिल्हाध्यक्ष बसवराज रायळबोळ, अखिल पेटकर, पीपल्स हेल्थकेअरचे जिल्हा समन्वयक, संस्थेचे कार्यकर्ते तसेच नागरिक मोठ्या संख्येने उपस्थित होते. ನಾನು ಒಂದು ಓಲ್ಡ್ ಏಜ್ ಹೋಮ್ ನಡೆಸ್ತೇನೆ. ನನ್ನ ಕಡೆ 45 ಅಜ್ಜ ಅಜ್ಜಿಗಳಿದ್ದಾರೆ. ಎಲ್ಲರಿಗೂ ಒಂದಾದ ಅಜ್ಜ ಅಜ್ಜಿ ಇದ್ದಾರೆ. ಆದ್ರೆ ನನಗ 45 ಅಜ್ಜ ಅಜ್ಜಿಗಳಿದ್ದಾರೆ. ಆ 45 ಅವ್ರ ದೇಹಕ್ಕೆ ನೋಡ್ಬೇಕಾದ್ರ ನಮ್ಗಿಂತ ಬಾಳ ಗಟ್ಟಿದಾರ ಅವ್ರು. ಸರ್ ಈಗ ಹೇಳಿದ್ರು ನಮ್ ಕಡೆ ಅಬೌವ್ 85, 95, 75 ಇವೆಲ್ಲ ಅಜ್ಜ ಅಜ್ಜಿಗಳ ಸಂಭಾಳಿಸ್ಬೇಕಂದ್ರ ಬಹಳ ದೊಡ್ಡ ಕಷ್ಟ ಇದೆ. ನಿಮ್ಗೂ ಗುರುದಿದೆ. ಒಂದ್ ಮಣ್ಣಿನಲ್ಲಿ ಅಜ್ಜ ಅಜ್ಜಿ ಇದ್ರೆ ಏನ್ ತ್ರಾಸ ಆಗ್ತೈತಿ, ಮತ್ತೆ ಯಾವ ಗುಳಿಗೆ ತಗೊಂಡ್ರ ಎಷ್ಟು ತ್ರಾಸ ಮಾಡ್ತಾರ, ಗುಳಿಗೆ ಕೊಡ್ಲಿಲ್ಲ ಎಷ್ಟು ತ್ರಾಸ ಮಾಡ್ತಾರ, ಚಸ್ಮಾ ಕೊಡ್ಲಿಲ್ಲ ಎಷ್ಟು ತ್ರಾಸ ಮಾಡ್ತಾರ. ಇದೆಲ್ಲ ಅನುಭವಗಳು ತಮಗೂ ಇದೆ, ನಮಗೂ ಇದೆ. ಅಂದ್ರೆ ಅವರು ಈ ದಿವಸದಲ್ಲಿ ಏನಾಗ್ತಾ ಇದೆ ಅಂತ ಹೇಳಿ ಒಂದು ಬಹಳ ದೊಡ್ಡ, ಯಾಕಂದ್ರೆ ಈ ಗೂಗಲ್ ಮ್ಯಾಪ್ ಹಾಕ್ಲಿಕ್ಕೆ ಎಲ್ಲ ಸಿಗ್ತೈತೆ. ಈಗ ಇವೆಲ್ಲ ಪ್ರಾಕ್ಟಿಕಲಿ ಪೀಪಲ್ ಹೆಲ್ತ್ ಕೇರ್ ಸೆಂಟರ್ ಹೋಗ್ರಿಂದ ಜನರದೊಂದು ಹೆಲ್ತ್ ಸರಿ ಆಗ್ಬೇಕು, ಮತ್ತ BP ಆಗಲಿ, ಶುಗರ್ ಆಗಲಿ, ಸರ್ಟನ್ ಏನಾದ್ರು ಇವು ಇರ್ತಾವ ಒಂದು ತೋರಿಸ್ಕೊಂಬಂತ ಕೆಲಸ ಈ ಪೀಪಲ್ಸ್ ಹೆಲ್ತ್ ಕೇರ್ ಸೆಂಟರ್ ವತಿಯಿಂದ ಆಗ್ತಾ ಇದೆ. ಆದ್ರೆ ಗೂಗಲ್ ನಲ್ಲಿ ಹೋಗಿ ನನಗೆ ಯಾರು ಮಾತಾಡಲು ಮುಗಿಸ್ತೀನಿ. ಯಂತ್ರದ ಉದ್ಘಾಟನೆ ಸಮಾರಂಭದಲ್ಲಿ ಭಾಗಿಯಾಗಿದ್ದರು. ಪತ್ರಕರ್ತರಲ್ಲಿ ಭಾಗಿಯಾಗಿದ್ದರು. ಇವತ್ತು ಭಾರತ ದೇಶ ಒಂದು ಮುಂದುವರಿತಿರುವಂತ ರಾಷ್ಟ್ರ. ಇಸ್ ಅ ಡೆವಲಪಿಂಗ್ ಕಂಟ್ರಿ. ಆ ಡೆವಲಪಿಂಗ್ ಕಂಟ್ರಿ ಮತ್ತು ಡೆವಲಪ್ಡ್ ಕಂಟ್ರಿ ಒಳಗೆ ಮುಂದುವರೆದ ರಾಷ್ಟ್ರ ಮತ್ತು ಮುಂದುವರೆತಿರುವ ರಾಷ್ಟ್ರದಲ್ಲಿ ಯಾವ ತರ ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ಒಂದು ಹೇಳ್ತಾರ ಅಂತಂದ್ರೆ ಆರೋಗ್ಯ ಸೂಚ್ಯಾಂಕಗಳ ಮುಖಾಂತರ, ಅಂದ್ರೆ ನಮ್ಮ ದೇಶದ ಜನರ ಆರೋಗ್ಯ ಯಾವ ತರ ಇದೆ, ಯಾವ ಮಟ್ಟದಲ್ಲಿ ಇದೆ ಅದು ನೋಡಿಕೊಂಡು ಒಂದು ದೇಶವನ್ನ ಮುಂದುವರಿತಿರುವಂತ ರಾಷ್ಟ್ರ ಮತ್ತು ಮುಂದುವರೆದ ರಾಷ್ಟ್ರ ಅಂತ ಹೇಳಿ ಘೋಷಣೆಯನ್ನು ಮಾಡಿದ. ಅದೇ ರೀತಿ ಇವತ್ತ ನಾವೆಲ್ಲ ನೋಡಿರ್ಬೋದು, ಈಗ ನಾನ್ ಕಮ್ಯುನಿಕೇಬಲ್ ಡಿಸೀಸ್ ಅಂದ್ರೆ ಈಗ ಆಲ್ರೆಡಿ ನಾವು ನೋಡಿದ BP, ಹೈಪರ್ ಟೆನ್ಷನ್ ಪ್ಲಸ್ ಕ್ಯಾನ್ಸರ್, ಇವೆಲ್ಲ ರೋಗಗಳು ಯಾಕೆ ಬರ್ತಾ ಇದಾವೆ? ಇವೆಲ್ಲ ಕೂಲಂಕಷವಾಗಿ ವಿಚಾರ ಮಾಡಿದ್ರೆ ನಮ್ಮ ಒಂದು ದೈಹಿಕವಾದ ಶ್ರಮ ಇಲ್ಲ, ನಮ್ಮ ಜೀವನ ಶೈಲಿ ಬದಲಾವಣೆ ಆಗಿದೆ. ಆ ಜೀವನ ಶೈಲಿ ಬದಲಾವಣೆ ಆದ ಕಾರಣದಿಂದ ಈ ನಾನ್ ಕಮ್ಯುನಿಕೇಬಲ್ ಡಿಸೀಸ್ಗಳು ಹೆಚ್ಚೆಚ್ಚು ಹರಡ್ತಾ ಇದೆ. ಈ ಒಂದು ಆರೋಗ್ಯ ಶಿಬಿರದ ಉದ್ದೇಶ ಮತ್ತು ಯಂತ್ರದ ಉದ್ದೇಶ ಏನಪ್ಪಾ ಅಂತಂದ್ರೆ ಯಾವುದೇ ರೋಗವನ್ನ ಪ್ರಾಥಮಿಕ ಹಂತದಲ್ಲಿ ಕಂಡು ಹಿಡಿಯುವಂತ ಕೆಲಸವನ್ನ ನಮ್ಮ ಆರೋಗ್ಯ ಸ್ವಯಂ ಸೇವಕರು ಮಾಡ್ತಾ ಇದ್ದಾರೆ. ಅಂದ್ರೆ ಎಕ್ಸಾಂಪಲ್ ಈಗ ನೋಡ್ರಿ, ನಮ್ಮ ಆರೋಗ್ಯ ಇಲಾಖೆ ಒಳಗ ನಾವು 30 ವರ್ಷದ ಮೇಲ್ಪಟ್ಟವ್ರಿಗೆ ಎಲ್ಲರಿಗೂ ನಾವ್ ಏನ್ ಮಾಡ್ತಾ ಇದ್ದೀವಪ್ಪ ಅಂತ ಶುಗರ್ನ ಪ್ರತಿ ವರ್ಷ ಚೆಕ್ ಮಾಡ್ಕೋತ ಅಂತ ಹೇಳ್ತಾ ಇದ್ದೀವಿ. ಕಾರಣ ಇಷ್ಟೇ, ಈಗ ನಾವು ಜೀವನ ಶೈಲಿ ಬದಲಾವಣೆ ಕಾರಣದಿಂದ ಸಾಕಷ್ಟು ರೋಗಾಣುಗಳು ನಮಗೆ ಬರ್ತಾ ಇದೆ. ಮೊದಲು ಏನಪ್ಪ ಅಂತಂದ್ರೆ BP, ಶುಗರ್ ಮತ್ತು ಕ್ಯಾನ್ಸರ್ಗಳು 60 ವಯಸ್ಸಿನ ಮೇಲ್ಪಟ್ಟವ್ರು ಬರ್ತಿದ್ವು. ಆದ್ರೆ ಈಗ ಏನಾಗಿದಪ್ಪ ಅಂದ್ರೆ ಸಣ್ಣ ವಯಸ್ಸಿನಲ್ಲಿ ಬರ್ತಾ ಇದೆ. ನಾವು ತಿನ್ನುವಂತ ಆಹಾರ ಪದ್ಧತಿ ಸರಿಯಾಗಿಲ್ಲ ಮತ್ತು ವ್ಯಾಯಾಮ ಮತ್ತು ಮೆಡಿಟೇಷನ್ ಯಾವ ನಾವು ಮರೆತು ಬಿಟ್ಟಿದ್ದೇವೆ. ಈಗ ನಾವೆಲ್ಲ ಯಂತ್ರದ ಮುಖಾಂತರ ನಾವು ಮಾಡ್ತಾ ಇದ್ದೇವೆ. ಮನೆಗೆ 3-4 ವೆಹಿಕಲ್ಗಳಾಗಲಿ, ನಾವು ಯಾವ ದೈಹಿಕವಾಗಿ ನಾವು ಶ್ರಮವನ್ನು ವಹಿಸ್ತಾ ಇಲ್ಲ. ಆ ಕಾರಣದಿಂದ ನಮಗೆ ಈಗ ರೋಗಾಣುಗಳು ಬರ್ತಾ ಇದೆ. ಅದಕ್ಕೆ ರೋಗಾಣುಗಳನ್ನ ಪ್ರಾಥಮಿಕ ಹಂತ ಕಂಡುಹಿಡಿಯುವಂತ ಕೆಲಸವನ್ನ ಈ ಒಂದು ಸಂಸ್ಥೆ ಮಾಡ್ತಾ ಇದೆ. ಅದಕ್ಕೆಲ್ಲ ಆರೋಗ್ಯ ಸೇವಾ ಹೋಗಬೇಕು ತಗೊಂಡ ಫೀಲ್ಡ್ ಲೆವೆಲ್ ಅಲ್ಲಿ, ಅಂದ್ರೆ ಈಗ ನಾವ್ ಏನ್ ಮಾಡ್ತಾ ಇದಾರಪ್ಪ ಅಂದ್ರೆ ಮುಂದೆ ಹೋಗಿ ಹಳ್ಳಿ ಜನಮಟ್ಟದಲ್ಲಿ, ಯಾಕಂದ್ರೆ ಹಳ್ಳಿ ಜನರಿಗೆ ಆರೋಗ್ಯವಾಗಿ ಎಕ್ಸಸ್ ಮಾಡ್ಲಿಕ್ಕೆ ಹಳ್ಳಿ ಜನರು ಬಂದು ಆರೋಗ್ಯ ಸೇವೆ ತಗೊಳ್ಳೋದು, ತಪಾಸಣೆ ಮಾಡಿಸೋದು ಮತ್ತ ಟ್ರೀಟ್ಮೆಂಟ್ ತಗೊಳ್ಳೋದು ಅವ್ರಿಗೆ ಕಷ್ಟಕರ ಆಗ್ತೈತಿ. ಯಾಕಂದ್ರ ಬಿಟ್ಟು ಬಂದು ಕೆಲಸವನ್ನ ಮಾಡ್ಬೇಕಾದ್ರೆ ಅವ್ರಿಗೆ ಒಂದಿನದ ವೇಜಸ್ ಲಾಸ್ ಆಗ್ತಾ ಇರ್ತಾರೆ. ಆ ಕಾರಣದಿಂದ ತಾವೆಲ್ಲ ಹೋಗಿ ಅಲ್ಲಿ ಒಂದು ಹಳ್ಳಿ ಮಟ್ಟದೊಳಗ ಈ ಒಂದು ಜಾಗೃತ ಕಾರ್ಯಕ್ರಮವನ್ನ ಮಾಡ್ತಾ ಇದ್ದಾರೆ. ಮಾಡಿ ಒಂದು ಪ್ರಾಥಮಿಕ ಹಂತದೊಳಗ ರೋಗವನ್ನು ಕಂಡು ಹಿಡಿದು ಅವಕ್ಕೆಲ್ಲ ಟ್ರೀಟ್ಮೆಂಟ್ ಅನ್ನ ಕೊಡೋದಾಗ್ಲಿ ಅಥವಾ ಒಂದು ಆಸ್ಪತ್ರೆಗೆ ತಾವು ಮುಂದೆ ಹೋಗಿ ಆ ಟ್ರೀಟ್ಮೆಂಟ್ ತಗೋರಿ ಅಂತ ಹೇಳುವಂತ ಕೆಲಸವನ್ನು ಸಹಿತ ನಾವೆಲ್ಲ ಇಲ್ಲಿ ಒಂದು ಸಂಘದ ಮುಖಾಂತರ ಮಾಡ್ತಾ ಇದ್ರಿ. ಇದು ಬೆಳಗ್ಗೆ ಮತ್ತು ಈ ಒಂದು ಸಂಸ್ಥೆ ಏನು ಒಂದು AI ಮುಖಾಂತರ ಒಂದು ಯಂತ್ರವನ್ನ ನಮಗೆಲ್ಲ ಇಂಟ್ರೊಡ್ಯೂಸ್ ಮಾಡಿದಾರೆ. ಆ ಯಂತ್ರನ ಸದುಪಯೋಗನ ತಾವೆಲ್ಲ ಹಳ್ಳಿ ಜನರ ತಗೊಂಡು ಎಲ್ಲರೂ ಆರೋಗ್ಯಕರವಾಗಿ ಉಳಿಬೇಕು.
ಎಲ್ಲರೂ ಆರೋಗ್ಯಕರವಾಗಿರ್ಬೇಕಂತ ಅವಕಾಶ ಮಾಡಿಕೊಟ್ಟಂತ ಎಲ್ಲ ಸಂಘಟನೆಗಳ ಒಂದಿಷ್ಟು ಯಾರು ಮಾತಾಡೋದು ಸರ್? ಇದು ಹೇಗಿದೆ ಅಂದ್ರೆ ಆರೋಗ್ಯ ಮತ್ತೆ ಶಿಕ್ಷಣ ಎರಡು ಕಣ್ಣುಗಳಿದ್ದಂಗೆ. ನಾವು ಶಿಕ್ಷಣಕ್ಕೆ ಮಹತ್ವ ಕೊಡ್ತಾ ಇದೀವಿ ಹೊರತು ಆರೋಗ್ಯದ ಕಡೆ ಯಾರು ಮಹತ್ವ ಕೊಡ್ತಾ ಇಲ್ಲ. ಎಲ್ಲರೂ ದುಡಿಮೆ 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 ಅನ್ನೋದ್ರಲ್ಲೇನೆ ಇದರ ಹೊರತು ಯಾಕೆ ನಾವು ಆರೋಗ್ಯದ ಬಗ್ಗೆ ಅಟ್ಲೀಸ್ಟ್ ಒಂದು ತಿಂಗಳಿಗೊಂದು ಟೈಮು 2 ತಿಂಗಳಿಗೊಂದು ಟೈಮು ಹಾಸ್ಪಿಟ್ಲ್ಗಳಿಗೆ ಹೋಗೋದು, ನಮ್ಮ ಬಾಡಿ ಚೆಕಪ್, ನಾವು ಚೆನ್ನಾಗಿದ್ದೀವಿ, ನಮ್ಗಿನ್ನೂ ಚಿಕ್ಕ ಏಜು, ಏನು ಬರೋದಿಲ್ಲ ಅಂತೇಳಿ. ಈಗಿನ ಕಾಲದಲ್ಲಿ ಪ್ರತಿದಿನ ನಾವು ದಿನಪತ್ರಿಕೆಗಳಲ್ಲಿ ನೋಡ್ತಾ ಇದ್ರೆ 18 ವರ್ಷ 20 ವರ್ಷ 25 ವರ್ಷದವರೆಗೆಲ್ಲ ಶುಗರ್ BP ಬರ್ತಾ ಇದೆ, ಹಾರ್ಟ್ ಅಟ್ಯಾಕ್ ಆಗ್ತಾ ಇದೆ. ಅವನ್ನೆಲ್ಲ ನೋಡಿದ್ರೆ ಅದು ಇವಾಗಿನ ಬಂದಿರೋದಲ್ಲ, ಅದು ಮೊದ್ಲಿಂದನೇ ಕೂಡ ಅದು ಬಂದಿರುತ್ತೆ. ಬಟ್ ಅದನ್ನ ಸರಿಯಾಗಿ ಜಾಗ್ರತೆ ವಹಿಸಿರಲ್ಲ. ಸೊ ಈ ಉದ್ದೇಶದಿಂದ ನಾವು ಅದರಲ್ಲೂ ಗ್ರಾಮೀಣ ಭಾಗದಲ್ಲಿ ಇವು ಹೆಚ್ಚಾಗಿ ಕಾಣ್ತಾ ಇರೋದು. ಆಮೇಲೆ ಈಗಿನ ಯುವಕರಲ್ಲಿ ಜಾಗ್ರತೆ ಇಲ್ಲ, ಆಲ್ಕೋಹಾಲ್ ಕಂಟೆಂಟ್ಸು ಆ ಥರ ಬಹಳಷ್ಟು ಧ್ಯಾಸನವಾಗಿರ್ತಾರೆ. ಅದಕ್ಕೋಸ್ಕರ ಅವರಲ್ಲಿ ಜಾಗ್ರತೆ ಮೂಡಿಸೋದು ಮತ್ತು ಯಾರು ಈ ಕಾಯಿಲೆಗಳಿಗೆ ತುತ್ತಾಗಿದ್ದಾರೋ ಅವರಿಗೆ ನಮ್ಮ ಟ್ರಸ್ಟ್ ಮುಖಾಂತರ ಫ್ರೀಯಾಗಿ ಹೆಲ್ತ್ ಚೆಕಪ್ ಮಾಡಿಸೋದೇ ಇದರ ಮೂಲ ಉದ್ದೇಶ ಆಗಿರುತ್ತೆ. ಅದರಲ್ಲದೆ ಈಗ ಬಹಳಷ್ಟು ಜನ ಗೌರ್ಮೆಂಟ್ ಹಾಸ್ಪಿಟ್ಲ್ಗಳಲ್ಲೂ ಹೋಗೋರು ಭಾಳ ಜನ ಇದ್ದಾರೆ, ಪ್ರೈವೇಟ್ ಹಾಸ್ಪಿಟ್ಲ್ಗಳು ಹೋಗೋರು ಭಾಳ ಜನ ಇದ್ದಾರೆ. ನಾಳೆ ನಮ್ಮ ಕಡೆಯಿಂದ ಪ್ರೈವೇಟ್ ಹಾಸ್ಪಿಟ್ಲ್ಗಳಿಗೆ ಹೋದ್ರೆ ನಮ್ಮ ಟ್ರಸ್ಟ್ ಮುಖಾಂತರ ಹೋಗೋಂಥ ಯಾರೇ ಇದಿದ್ದು ಅವರಿಗೆ ಅಟ್ಲೀಸ್ಟ್ ವಿನಾಯಿತಿ ರೂಪದಲ್ಲಿ ಕೊಡಬೇಕು ಅಂತೇಳಿ ಸಹ ನಾವು ಆಲ್ರೆಡಿ ಬಹಳಷ್ಟು ಹಾಸ್ಪಿಟ್ಲ್ಗಳಲ್ಲಿ ಮಾತಾಡ್ತಾ ಇದ್ದೀವಿ. ಅವರಿಗೆ ಒಂದು 20% ಇಂದ 30% ವಿನಾಯಿತಿ ದೊರಕಿದ್ರು ಕೂಡ ಅವ್ರಿಗೆ ದೊಡ್ಡ ಉಳಿತಾಯನೇ ಆಗುತ್ತೆ. ಯಾಕಂದ್ರೆ ಈಗ BP ಶುಗರ್ ಇರೋರು ತಿಂಗಳಿಗೆ ಏನಿಲ್ಲ ಅಂದ್ರೆ 800 ಇಂದ 1000 ರೂಪಾಯಿ ಖರ್ಚು ಮಾಡ್ತಾ ಇದ್ದಾರೆ. ಅಟ್ಲೀಸ್ಟ್ ಅದರಲ್ಲಿ ಅವರಿಗೆ ಪ್ರತಿ ತಿಂಗಳು 200-300 ಸೇವ್ ಆಯ್ತು ಅಂದ್ರೆ ವರ್ಷಕ್ಕೆ 2,500-3 ಸಾವಿರ, ಅದು ದೊಡ್ಡ ಮೊತ್ತ ಅವರಿಗೆ ಗ್ರಾಮೀಣ ಭಾಗದಲ್ಲಿ. ಸೊ ಆ ಉದ್ದೇಶದಿಂದ ನಾವು ಈ ಪ್ರೋಗ್ರಾಮ್ ನಾವು ಮಾಡ್ತಾ ಇದೀವಿ. ಅದು ಫಸ್ಟ್ ಟೈಮ್ ಇನ್ನು ಬೆಳಗಾಮಲ್ಲಿ ಯಂತ್ರ ಉದ್ಘಾಟನೆ ಆಗಿದೆ. ನಮ್ದು ಈಗ ಆಲ್ರೆಡಿ ಯಾದಗಿರಿಯಲ್ಲಿ ಹೆಲ್ತ್ ಕಾನ್ಫರೆನ್ಸ್ ಸ್ಟಾರ್ಟ್ ಆಗ್ತಾ ಇದೆ. ಸೋಮವಾರ ಮುದ್ದೆಬೇಳೆ ಸ್ಟಾರ್ಟ್ ಮಾಡ್ತಾ ಇದೀವಿ. ಹಂತವಾಗಿ ನಾವು ನೆಕ್ಸ್ಟ್ ಇದರಲ್ಲಿ ಪ್ರತಿ ತಾಲೂಕಲ್ಲೂ ಕೂಡ ಪ್ರಾರಂಭ ಮಾಡ್ತಾ ಇದೀವಿ. ಫ್ರೀ ನಮ್ದು ಚೆಕಪ್ ಎಲ್ಲ ಫ್ರೀ ಇರುತ್ತೆ. ನಾವು ಹಾಸ್ಪಿಟ್ಲಿಗೆ ರೆಫರ್ ಮಾಡೋದು ಅಥವಾ ಗೌರ್ಮೆಂಟ್ ಹಾಸ್ಪಿಟ್ಲಿಗೆ ಹೋದ್ರೆ ಗೌರ್ಮೆಂಟ್ ಹಾಸ್ಪಿಟ್ಲ್ ಯೂಶಲಿ ಎಲ್ಲಾನು ಫ್ರೀ ಇರುತ್ತೆ. ಅವ್ರು ಏನಾದರೂ ಬೇರೆ ನಮ್ಮ ಟ್ರಸ್ಟ್ ಮುಖಾಂತರ ಹೋಗೋಂಥ ಹಾಸ್ಪಿಟ್ಲ್ ಇದ್ರೆ ನಾವು ಅವರ ಹಾಸ್ಪಿಟ್ಲ್ ಜೊತೆ ಮಾತಾಡಿ ನಮ್ಮ ಕಡೆಯಿಂದ ಅವ್ರ ಕಡೆಯಿಂದ ವಿನಾಯಿತಿ ಅಟ್ಲೀಸ್ಟ್ ಒಂದು 20% 30% ವಿನಾಯಿತಿ ದೊರಕೋ ಥರ ಮಾಡೋದು ನಮ್ಮ ಉದ್ದೇಶ. ನಾನು ಪೀಪಲ್ಸ್ ಹೆಲ್ತ್ ಕೇರ್ ಟ್ರಸ್ಟ್ನ ಅಧ್ಯಕ್ಷರು ಹಾಗೂ ಇವರು ಮಲ್ಲಿಕಾರ್ಜುನ್ ಕೋರ್ಬಾಲ್ ಅಂತ ಕಾರ್ಯದರ್ಶಿಗಳು, ಪೀಪಲ್ಸ್ ಹೆಲ್ತ್ ಕೇರ್ ಟ್ರಸ್ಟ್.